ನಾನು ನನ್ನ ಕನಸು. ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಮೀ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ಸ್ಟಡಿ ಬ್ಲಾಗನ್ನು ಇಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಸ್ನಾನ ಆಯಿತು, ಸ್ನಾನ ಆಗಿ ರೆಡಿ ಆದ ತಕ್ಷಣ ದೇವರಿಗೆ ನಮಸ್ಕಾರ ಮಾಡಿಕೊಂಡು ನನ್ನ ಸ್ಟಡಿನ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ಇವತ್ತು ಇದು ಬೆಂಗಳೂರಲ್ಲಿ ನಮ್ಮ ಸಿಸ್ಟರ್ ಮನೆ. ನಿಮಗೆ ಆಲ್ರೆಡಿ ಗೊತ್ತಿದೆ ಅಲ್ಲ, ನಾನು ಬೆಂಗಳೂರಲ್ಲಿದ್ದೀನಿ. PC ಎಕ್ಸಾಮ್ ಬರೆಯೋಕ್ಕೆ ಬಂದಿದ್ದೆ. ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಗಣೇಶನ ದೇವಸ್ಥಾನ ಇದೆ ಇವರ ಅಪಾರ್ಟ್ಮೆಂಟಲ್ಲಿನೇ, ಕೆಳಗೆ ಫಸ್ಟ್ ಫ್ಲೋರಲ್ಲಿ ಗಣೇಶನ ಗುಡಿ ಇದೆ. ಅಲ್ಲೇ ಹೋಗಿ ನಮಸ್ಕಾರ ಮಾಡಿಕೊಂಡು ನನ್ನ ಸ್ಟಡಿನ ಸ್ಟಾರ್ಟ್ ಮಾಡಬೇಕು ಅಂತ ಇವಾಗ ಹೋಗ್ತಾ ಇದ್ದೀನಿ. ನಮ್ಮ ಸಿಸ್ಟರ್ಸು ಮತ್ತು ಸಿಸ್ಟರ್ಸ್ ಮಕ್ಕಳು ಎಲ್ಲರೂ ಸ್ಕೂಲಿಗೆ ಹೋದರು. ನಮ್ಮ ಸಿಸ್ಟರು ಸಹ ಸ್ಕೂಲಿಗೆ ಹೋದರು. ಅವ್ರ ಮಕ್ಕಳನ್ನೆಲ್ಲ ಅವ್ರವ್ರ ಸ್ಕೂಲಿಗೆ ಬಿಟ್ಟು ತಾನು ಸಹ ಸ್ಕೂಲಿಗೆ ಹೋಗಿದ್ದಾಳೆ. ಅವಳು ಬರೋದು 2 ಗಂಟೆಗೇನೋ ಸ್ಕೂಲ್ ಬಿಡುತ್ತೆ. 2 ಗಂಟೆಗೆ ಬಿಟ್ಟರೆ ಮಕ್ಕಳನ್ನೆಲ್ಲ ಬೇರೆ ಸ್ಕೂಲ್ ಇದೆ ಅಲ್ಲ, ಅವ್ರನ್ನೆಲ್ಲ ಪಿಕಪ್ ಮಾಡಿಕೊಂಡು ಟ್ರಾಫಿಕಲ್ಲಿ ಮನೆಗೆ ಬರೋಕ್ಕೆ 3 ಗಂಟೆ ಆಗುತ್ತೆ. ಇಲ್ಲಿ ಫ್ರೆಂಡ್ಸ್, ಬೆಂಗಳೂರಲ್ಲಿ ಬೆಳಿಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆದರೆ ಮಧ್ಯಾಹ್ನ 2 ಗಂಟೆ ಅಂದರೆ ಮುಗಿಯುತ್ತಂತೆ ಸ್ಕೂಲು. ಎಲ್ಲರೂ 3 ಗಂಟೆ ಅಂದರೆ ಮನೆಯಲ್ಲಿ ಇರ್ತಾರೆ. ಫ್ರೆಂಡ್ಸ್, ಇದೆ ನೋಡಿ ಗಣೇಶನ ದೇವಸ್ಥಾನ. ನಮಸ್ಕಾರ ಮಾಡ್ಕೊಳ್ಳಿ. ನಾನು ಸಹ ನಮಸ್ಕಾರ ಮಾಡಿಕೊಂಡು ಇವಾಗ ದೇವರಿಗೆ ಕೇಳ್ಕೊಳ್ತಾ ಇದ್ದೀನಿ, ದೇವರೇ ಒಂದು ಜಾಬ್ ಕೊಡಿಸ್ಬಿಡಪ್ಪ ಅಂತಂದು. ನೀವು ಸಹ ಕೇಳ್ಕೊಳ್ಳಿ, ಸ್ಟ್ರಾಂಗ್ ಗಣೇಶ ಕೊಡ್ತಾನೆ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇದೆಯಲ್ಲ, ನಂದು PC ಎಕ್ಸಾಮ್ ಯಾವ ರೀತಿ ಆಯಿತು ಅಂತ. ಫ್ರೆಂಡ್ಸ್, ನಾನು ನಿಮಗೆ ಮೊದಲೇ ಹೇಳಿದ್ದೆ ಏನಂತ ಅಂದರೆ, ನಾನು ಜಾಸ್ತಿ PCಗೆ ಪ್ರಿಪೇರ್ ಆಗ್ತಾ ಇಲ್ಲ. ಇವಾಗ ನಾನು RRB ಗ್ರೂಪ್ Dಗೆ ಹೆಚ್ಚು ಪ್ರಿಪೇರ್ ಆಗ್ತಾ ಇದ್ದೀನಿ ಅಂತ ನಿಮಗೆ ಆಲ್ರೆಡಿ ಹೇಳಿದ್ದೆ. ಇದಕ್ಕಿಂತ ಮುಂಚೆ ನಾನು ಏನು ಓದ್ಕೊಂಡಿದ್ನಲ್ಲ ಆಲ್ ಸಬ್ಜೆಕ್ಟು, ಅದ್ರ ಮೇಲೇ ಬರಿಬೇಕು ಇದು ಎಕ್ಸಾಮು ಅಂತ ನಿಮಗೆ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ. ಬಟ್ ಕ್ವಶನ್ ಪೇಪರ್ ಏನಾಗಿತ್ತು ಫ್ರೆಂಡ್ಸ್, ತುಂಬಾ ಈಸಿ ಇತ್ತು. ಎಲ್ಲ ಪ್ರಶ್ನೆ ನೋಡಿದರೂ ಇದು ಗೊತ್ತು ಅನ್ನೋ ರೀತಿಯೇ ಇದ್ವು. ನಾನು ಅಂದ್ಕೊಂಡಿದ್ದೆ ಏನಪ್ಪ ಅಂತಂದರೆ, ನಾನು ಸೈನ್ಸು, ಮೆಂಟಲ್ ಎಬಿಲಿಟಿ ಮತ್ತು ಕರೆಂಟ್ ಅಫೇರ್ಸು ಈ 3 ಸಬ್ಜೆಕ್ಟ್ಗಳ ಯಾವ ಪ್ರಶ್ನೆ ಬಂದ್ರೂ ಬಿಡಬಾರ್ದು, ಈ ಸಬ್ಜೆಕ್ಟಲ್ಲೇ ಸ್ವಲ್ಪ ಸ್ಕೋರ್ ಮಾಡ್ಕೋಬೇಕು ಅಂತಲೇ ಎಕ್ಸಾಮಲ್ಲಿ ಹೋಗಿದ್ದೆ. ಬಟ್ಟು ಎಲ್ಲನೂ ಈಸಿ ಇತ್ತು ಫ್ರೆಂಡ್ಸ್. ಪೊಲಿಟಿಕಲ್ ಆಗಿರ್ಬೋದು, ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ತುಂಬಾ ಈಸಿ ಇತ್ತು ಫ್ರೆಂಡ್ಸ್. ಬಟ್ ಏನಪ್ಪ ಅಂತಂದರೆ, ಓನ್ಲಿ 90 ಮಿನಿಟ್ಸ್ 90 ನಿಮಿಷ ಅಷ್ಟೇ ಇರೋದರಿಂದ ಕ್ವಶನ್ನು ಓದೋಕ್ಕೆ ತುಂಬಾ ಲಾಂಗ್ ಆಗಿದ್ವು. ಒಂದೊಂದು ಕ್ವಶನ್ ಓದೋಕ್ಕೆ 1 ನಿಮಿಷ ಬೇಕಾಯಿತು. ಅದನ್ನು ಅರ್ಥ ಮಾಡ್ಕೊಂಡು ಬರೆಯೋದ್ಲಿಗೆ ಒಂದೊಂದು ಪ್ರಶ್ನೆ ನಾವು 2-3 ನಿಮಿಷ ಬೇಕಾಯಿತು ನಾನು ಅದಕ್ಕೆ ಉತ್ತರ ಬರೆಯೋಕ್ಕೆ. ಹಾಗಾಗಿ ಟೈಮ್ ಒಟ್ಟು ಸಾಲಿಲ್ಲ ಫ್ರೆಂಡ್ಸ್. ನನಗೊಬ್ಬಳಿಗೆ ಈ ಥರ ಆಯಿತೇನೋ ಅಂದ್ಕೊಂಡಿದ್ದೆ, ಬಟ್ ಎಲ್ಲರ ಪ್ರಾಬ್ಲಮ್ನೂ ಇದೇ ಆಗಿದೆ. ಟೈಮ್ ಅಂತೂ ಯಾವುದೇ ಕಾರಣಕ್ಕೂ ಸಾಕಾಗಿಲ್ಲ ಫ್ರೆಂಡ್ಸ್. ಟೈಮ್ ಓಡ್ತಿದ್ದೆ ಅಂತ ಅಂದ್ಕೊಂಡು ಸರಿ ಉತ್ತರನೂ ತಪ್ಪು ಹಾಕಿ ಬರೋ ಪರಿಸ್ಥಿತಿಯಲ್ಲಿ ನಾನು ಇದ್ಬಿಟ್ಟಿದ್ದೆ. ಆ ಥರ ಆಗಿಬಿಟ್ಟಿದೆ. ಸರಿ ಉತ್ತರ ಗೊತ್ತಿದೆ, ಆದರೂ ಸಹ ಏನಾಗ್ಬಿಟ್ಟಿದೆ, ಟೆನ್ಷನಲ್ಲಿ ತಪ್ಪು. ಹಂಗೆ ನಾನು ಎಷ್ಟೊಂದು ತಪ್ಪು ಉತ್ತರ ಆಗಿಬಿಟ್ಟಿದ್ದಾವೆ ಫ್ರೆಂಡ್ಸ್. ನಾನು 87 ಪ್ರಶ್ನೆನ ಅಟೆಂಡ್ ಮಾಡಿದ್ದೆ, ಟಚ್ ಮಾಡಿದ್ದೆ. 87 ಉತ್ತರಗಳನ್ನು ಹಾಕಿದ್ದೆ. ಗೊತ್ತಿರೋ ಉತ್ತರಗಳೇ ಎಲ್ಲ ಲೆಕ್ಕ. ಮೆಂಟಲ್ ಎಬಿಲಿಟಿ ಫ್ರೆಂಡ್ಸ್ ಎಷ್ಟು ಈಸಿ ಇದ್ವು, ಲೆಕ್ಕ ಮಾಡಿ ಬರೆಯೋಕ್ಕೆ ಟೈಮ್ ಇದ್ದಿದ್ದಿಲ್ಲ. ಈ ರೀಸನಿಂಗು ಸಹ ಗೊತ್ತಿರೋದು, ಯಾಕಂದ್ರೆ ನಾನು ಅಷ್ಟೇ ಪ್ರಾಕ್ಟೀಸ್ ಮಾಡಿದ್ದೀನಿ. ಎಷ್ಟು ಈಸಿ ಇದ್ದು ಫ್ರೆಂಡ್ಸ್. ಆದರೆ ಏನಪ್ಪ ಅಂತಂದರೆ, ಸಿಟ್ಟಿಂಗ್ ಅರೇಂಜ್ಮೆಂಟ್ ಎಷ್ಟು ಈಸಿ ಇತ್ತು, ಅದನ್ನು ಸಹ ತಪ್ಪು ಮಾಡಿಬಿಟ್ಟಿದ್ದೀನಿ. ಆ ಥರ ಆಗಿಬಿಟ್ಟೈತಿ. ಹಾಗಾಗಿ ಫ್ರೆಂಡ್ಸ್, ಏನಪ್ಪ ಅಂತಂದರೆ, ನಾನು 87 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೆ. ಉಳುಕಿದ್ದೆಲ್ಲ ನಾನು ಏನು ಮಾಡಿದ್ದೆ, 5ನೇ ಆಪ್ಷನ್ಸ್ ಇರುತ್ತಲ್ಲ ಅದಕ್ಕೆ ಟಿಕ್ ಮಾಡಿದ್ದೆ. ಅಂದರೆ ನಾನು ಅದನ್ನು ಕ್ವಶನ್ಗಳನ್ನು ನನಗೆ ಗೊತ್ತಿಲ್ಲ ಅಂತಂದು 5ನೇ ಆಪ್ಷನ್ಗೆ ಟಿಕ್ ಮಾಡಿ ಬಂದಿದ್ದೆ. ನಾನು ಟಾರ್ಗೆಟು 87. ಈ 87 ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡಿದ್ದೆ. ಬಟ್ ಎಲ್ಲ ಕರೆಕ್ಟ್ ಇದ್ದಾವೆ ಅನ್ನೋ ಹೋಪಲ್ಲಿ ನಾನು ಬಂದಿದ್ದೆ. ಬಟ್ ಏನಾಗ್ಬಿಟ್ಟಿದೆ ಅಂತಂದರೆ, ನಾನು ಟಚ್ ಮಾಡಿರುವಂತಹ ಪ್ರಶ್ನೆಗಳು 87, ಅದರಲ್ಲಿ 28 ರಾಂಗ್ ಆಗಿದ್ದಾವೆ ಫ್ರೆಂಡ್ಸ್. ಅದೇ ಟೆನ್ಷನಲ್ಲಿ
ಕರೆಕ್ಟ್ ಉತ್ತರ ಇದ್ರೂ ಸಹ ತಪ್ಪು ಹಾಕಿ ಬಂದಿರೋದ್ರಿಂದ ಏನಾಗ್ಬಿಟ್ಟಿದೆ 28 ರಾಂಗ್ ಆಗಿಬಿಟ್ಟವು. 87ರಲ್ಲಿ 28 ರಾಂಗ್ ಆಗಿದ್ದಕ್ಕೆ ನನಗೆ ಎಷ್ಟು 59 ಕರೆಕ್ಟ್ ಆಗಿದ್ದಾವೆ ಅನಿಸುತ್ತೆ. 59 ಕರೆಕ್ಟ್ ಆಗಿದ್ದಕ್ಕೆ ನನಗೆ 52 ಅಂಕ. 87 ಪ್ರಶ್ನೆಗೆ ಉತ್ತರ ಹಾಕಿದ್ದೀನಿ. ಬಟ್ ನನಗೆ ಅದರಲ್ಲಿ ತಪ್ಪು ಸರಿ ಎಲ್ಲ ವ್ಯಾಲ್ಯುವೇಷನ್ ಮಾಡಿ ನೆಗೆಟಿವ್ ಎಲ್ಲ ತೆಗೆದು ನನಗೆ ಎಷ್ಟು ಅಂಕ ಬರುತ್ತಂದರೆ 52 ಅಂಕ ಬರುತ್ತೆ ಫ್ರೆಂಡ್ಸ್. ಈ 52 ಅಂಕ ಮೆರಿಟಲ್ಲಿ ಕುಂದಿರುತ್ತೋ ಇಲ್ಲೋ ನನಗೊಂದು ಗೊತ್ತಿಲ್ಲ ಫ್ರೆಂಡ್ಸ್, ಏನಾಗುತ್ತೋ ಅಂತ. ಬಟ್ ನಮ್ಮದು ಕಾಸ್ಟು ಎಸ್ ಟಿ ಬರುತ್ತೆ. ಎಸ್ ಟಿಯಲ್ಲಿ 52 ಗೊತ್ತಿಲ್ಲ ಏನಾಗುತ್ತೋ. ಏನಾದರೂ ಬಂದರೆ ಬರ್ಬೋದು, ಬರ್ದೇನೂ ಇರ್ಬೋದು. ನೋಡೋಣ ಏನಾಗುತ್ತೆ ಅಂತ ಫ್ರೆಂಡ್ಸ್ ಒಂದೇ ಒಂದು ಆಸೆ ಅಂದರೆ ಕೊನೆಯ ಆಸೆನೋ ಒಟ್ಟು ಜೀವನದಲ್ಲಿ ಒಂದು ದೊಡ್ಡ ಆಸೆನೋ ಇತ್ತು ಫ್ರೆಂಡ್ಸ್, ಯೂನಿಫಾರ್ಮ್ ಹಾಕ್ಕೋಬೇಕು ಅಂತ. ಬಟ್ ಏನಂದರೆ ಟೈಮ್ ಕೂಡ ಕಡಿಮೆ ಇತ್ತು. ಆ ಟೈಮಲ್ಲಿ ಪ್ರಿಪ್ರೇಷನ್ ಆಗೋದು ಸಹ ಏನಾಯಿತು ಅಸಾಧ್ಯ ಆಗಿತ್ತು. ಹಾಗಾಗಿ ನಾನು ಪಿ ಸಿದು ಪ್ರಿಪ್ರೇಷನ್ ಸ್ಟಾಪ್ ಮಾಡಿ ನಾನು RRBಗೆ ಸ್ವಲ್ಪ ದೂರ ಇದೆಯಲ್ಲ ಅಂತಂದು, ಮತ್ತು ಸಬ್ಜೆಕ್ಟು ಸಹ ಕಡಿಮೆ ಇರುತ್ತೆ, ಸಿಲೆಬಸ್ಸು ಕಡಿಮೆ ಇರುತ್ತಲ್ಲ ಫ್ರೆಂಡ್ಸ್. ಹಾಗಾಗಿ RRBನೇ ಹಿಡ್ಕೊಂಡೆ. ಇರಲಿ ಏನಾಗುತ್ತೋ ನೋಡೋಣ, ದೇವ್ರ ಇಚ್ಛೆ ಫ್ರೆಂಡ್ಸ್. ಹಾಗಾಗಿ ನಾನು ಗ್ರೂಪ್ ಡಿ RRBನ ಇವಾಗ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದವು. 3ನೇ ತಾರೀಕಿಂದನೇ ಸ್ಟಾರ್ಟ್ ಆಗಿದ್ದವು. ನನಗಿನ್ನೂ ಹಾಲ್ ಟಿಕೆಟ್ ಬಂದಿಲ್ಲ. 25ನೇ ತಾರೀಕುವರೆಗೂ ನಡೆಯುತ್ತೆ. ಈ 25 ತಾರೀಕು ಒಳಗೆ ಯಾವ ಡೇಟ್ ಆದರೂ ಬರ್ಬೋದು. ಆ ಡೇಟಲ್ಲಿ ನಾನು ಎಕ್ಸಾಮ್ ಬರೀಬೇಕು. ಹೋಪ್ ಈ ಎಕ್ಸಾಮ್ ನಂದು ಚೆನ್ನಾಗಿ ಆಗೇ ಆಗುತ್ತೆ ಅನ್ನೋ ಭರವಸೆ ಇದೆ ಫ್ರೆಂಡ್ಸ್. ನೋಡೋಣ ಏನಾಗುತ್ತೆ. ಫ್ರೆಂಡ್ಸ್ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಟೈಮ್ ಮ್ಯಾನೇಜ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಈ ಎಕ್ಸಾಮಲ್ಲಿ ಕಲಿತ್ವಿ. ಬಟ್ ತುಂಬಾ ಮೋಸ ಆಯಿತು ಅನಿಸುತ್ತೆ ಫ್ರೆಂಡ್ಸ್. ಏನಪ್ಪ ಅಂತಂದರೆ ಅಷ್ಟೊಂದು ಲೆಂತಿಯಾಗಿರುವಂತಹ ಪ್ರಶ್ನೆಗಳಿಗೆ ಅಷ್ಟು ಕಡಿಮೆ ಸಮಯ ಕೊಟ್ಟರೆ ಹೆಂಗೆ ಆಗುತ್ತೆ ಹೇಳಿ. ಏನೋ ಫ್ರೆಂಡ್ಸ್, ಎಲ್ಲರಿಗೂ ಒಂದೇ ಸಮಯ ಇರುತ್ತೆ ಬಿಡಿ. ನಮಗೊಂದು ಸಮಯ, ಬೇರೆಯವ್ರಿಗೆ ಒಂದು ಸಮಯ ಅಂತ ಏನು ಇರಲ್ಲಲ್ಲ. ಆ ಸಮಯದಲ್ಲೇ ಹೆಚ್ಚು ಅಂಕಗಳನ್ನು ಗಳಿಸಿದವರು ಇದ್ದಾರೆ. ಎಲ್ಲ ಪ್ರಶ್ನೆಗಳಿಗೂ ಟಚ್ ಮಾಡ್ಕೊಂಡು ಬಂದವರು ಇದ್ದಾರೆ. ಇರಲಿ ಏನಾಗುತ್ತೋ ಆಗುತ್ತೆ ಫ್ರೆಂಡ್ಸ್. ಯಾರು ಮತ್ತು PC ಎಕ್ಸಾಮ್ ಬರೆದಿದ್ರಿ, ನಿಮ್ಮ ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ನಾನು ಆಗಸ್ಟ್ 4ನೇ ತಾರೀಕು ಮಾಡಿರೋದು. ಆಗಸ್ಟ್ 4ನೇ ತಾರೀಕು ಅಂದರೆ ಅವತ್ತಿನ ನೈಟೇ ನಾನು ಊರಿಗೆ ಬರೋದಿತ್ತು. ಅದಕ್ಕೆ ನಮ್ಮ ಸಿಸ್ಟರು ಸಹ ಸ್ಕೂಲಿಂದ ಬೇಗ ಬಂದರು. ನಮ್ಮ ಜೀಜುದು ಬರ್ಡೇ ಇದೆ ಆಗಸ್ಟ್ 9ನೇ ತಾರೀಕು. ಹಾಗಾಗಿ ವಾಚ್ ತೊಗೋಬೇಕು ಅಂತಂದು ಪರ್ಚೇಸ್ ಮಾಡೋಕ್ಕೆ ವಾಚಿನ ಅಂಗಡಿಗೆ ಹೋಗಿದ್ವಿ. ಟೈಟಾನ್ ಕಂಪ್ನಿದು 4,500 ಕೊಟ್ಟು ಒಂದು ವಾಚ್ ತೊಗೊಂಡ್ರು ಫ್ರೆಂಡ್ಸ್. ಆಮೇಲೆ ಸರ್ಪ್ರೈಸ್ ಅಂತ ಅದನ್ನು ಡಿಕ್ಕಿಯಲ್ಲೇ ಇಟ್ಟಿದ್ದಾಳೆ. ಇವಾಗ ನನಗೆ ಊರಿಗೆ ಬಿಡೋಕ್ಕೆ ಬಂದಿದ್ದರು. ಬಿಟ್ಟು ನನಗೆ ಅಂದರೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರೋದು ನಮ್ಮ ಸಿಸ್ಟರ್ ಮನೆ. ಅಲ್ಲಿಂದ ಮೆಜೆಸ್ಟಿಕ್ಗೆ ಹೋಗಿ VRL ಆಫೀಸಲ್ಲಿ ವೇಟ್ ಮಾಡಿಕೊಂಡು VRL ಆಫೀಸಿಂದ ಮತ್ತೆ 10 ಗಂಟೆಗೆ ನಮ್ಮ ಊರಿಗೆ ಬಸ್ ಇದೆ. ಹಾಗಾಗಿ ನಮ್ಮ ಊರು ಬಸ್ 10 ಗಂಟೆಗೆ ಹತ್ಕೊಂಡು ನಾನು ಸೀದಾ ನಮ್ಮೂರಿಗೆ ಬರಬೇಕು ಫ್ರೆಂಡ್ಸ್. ಈ ರೀತಿಯಾಗಿತ್ತು ನನ್ನದು ಎಕ್ಸಾಮ್ ಜರ್ನಿ. ಎಕ್ಸಾಮ್ ಮುಗಿಸ್ಕೊಂಡು ಮತ್ತೆ ನಮ್ಮ ಊರಿಗೆ ಹೋಗುವ ಸಮಯ ಫ್ರೆಂಡ್ಸ್. ನಿಮಗೇನು ಅನಿಸುತ್ತೆ, 52 ಅಂಕ ಮೆರಿಟಲ್ಲಿ ಏನಾದರೂ ಬರೋ ಚಾನ್ಸಸ್ ಇದೆಯಾ? ಅದು ST ಕಾಸ್ಟು ನೋಡಿ ಗೊತ್ತಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಇವಾಗ ನಮ್ಮೂರನ್ನ ರೀಚ್ ಆದೆ. ಬೆಳಗ್ಗೆ ಮಾರ್ನಿಂಗ್ ಆಯಿತು ಫ್ರೆಂಡ್ಸ್. ಅಲ್ಲೆಲ್ಲ ನನಗೆ ವಿಡಿಯೋ ಮಾಡೋಕ್ಕೆ ಆಯಿತು, ಬಟ್ ವಾಯ್ಸ್ ಕೊಡೋಕ್ಕಾಗಲಿಲ್ಲ. ಹಾಗಾಗಿ ಮತ್ತೆ ನಮ್ಮ ಊರಿಗೆ ಬಂದೆ, ವಾಯ್ಸ್ ಕೊಟ್ಟು ಇವಾಗ ಅಪ್ಲೋಡ್ ಮಾಡಬೇಕು. ಸರಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ನೀವು ಏನಾದರೂ RRB ಗ್ರೂಪ್ ಡಿ ಎಕ್ಸಾಮ್ ಬರೆಯೋರಾಗಿದ್ದರೆ ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟು. ಆಮೇಲೆ PC ಎಕ್ಸಾಮ್ ಯಾರ್ಯಾರು ಬರೆದಿದ್ದೀರಾ ಅವರೆಲ್ಲ ನಿಮ್ಮ ಮಾರ್ಕ್ಸ್ ಎಷ್ಟು ಬಂದಿದೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಲೇಬೇಕು. ಸರಿ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಸ್ವಲ್ಪ ವಿಡಿಯೋ ಮಾಡೋದು ಕಡಿಮೆ ಆಗ್ಬೋದು ಫ್ರೆಂಡ್ಸ್, ಯಾಕಂದರೆ ತುಂಬಾ ಹತ್ತಿರ ನಾಳೆ ಬರುತ್ತೋ ನಾಡಿದ್ದು ಬರುತ್ತೋ ಅನ್ನೋ ಕಾತುರದಲ್ಲಿ ಇದ್ದೀನಿ. ಸ್ವಲ್ಪ ಜಾಸ್ತಿ ಪ್ರಿಪೇರ್ ಆಗಬೇಕು, ಹಾಗಾಗಿ ಸ್ವಲ್ಪ ಕಡಿಮೆ ಆಗ್ಬೋದು. ಓಕೆ ಫ್ರೆಂಡ್ಸ್, ಬಾಯ್.